ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗವೇಣಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್ಗೆ. ಇವತ್ತು ಎಳ್ಳಮಾವಾಸ್ಯೆ ದಿನ ಪೂಜೆ ಮಾಡೋದಕ್ಕಂಥೇಳಿ ಹೊಲಕ್ಕೆ ಬಂದೀನಿ. ನೋಡ್ತಾ ಇರ್ಬೋದು, ಇದು ಈಗ ಕಡೆ ಹೋಗಿ ದೇವ್ರಿಗೆಲ್ಲ ಪೂಜೆ ಮಾಡಿಕೊಂಡು ನೆಕ್ಸ್ಟು ಬೋರ್ ಪೂಜೆ ಮಾಡೋದಕ್ಕಂಥೇಳಿ ಬರ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಎಳ್ಳಮಾವಾಸ್ಯೆ ಹೇಗೆ ಆಚರಣೆ ಮಾಡ್ತೀವಿ, ಎಳ್ಳಮಾವಾಸ್ಯೆ ಮಹತ್ವ ಏನು, ಎಳ್ಳಮಾವಾಸ್ಯೆ ಆಚರಿಸಲು ಕಾರಣ ಏನು ಅಂಥೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನೀವು ಕೂಡ ಆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಕೂಡ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಪೂಜೆ ಮಾಡೋಣ. ಬೋರು, ಇದು ನಮ್ಮ ಹೊಲದ ಬೋರು. ಈಗ ಅಲ್ಲೇ ಮೋಟ್ರಿದೆ, ಅದಕ್ಕೂ ಮತ್ತು ಇಲ್ಲಿ ಪೂಜೆನ ನಾನು ಮಾಡ್ತೀನಿ, ನಿಮಗೂ ಕೂಡ ತೋರಿಸ್ತೇನೆ. ಓಂ ನಾರಾಯಣ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅಂತ ಹೇಳ್ತಾ ಬೆಳಗ್ಗೆ ಮನೇಲಿ ಎಲ್ಲ ಪೂಜೆ ಮಾಡಿ, ವಿಷ್ಣು ದೇವ್ರಿಗೆ, ಮನೆ ದೇವ್ರಿಗೆ ಎಲ್ಲ ಪೂಜೆ ಮಾಡಿ, ಈ ದಿನ ಎಳ್ಳಮಾವಾಸ್ಯೆ. ಹಾಗೆ ಎಳ್ಳಮಾವಾಸ್ಯೆ ಕುರಿತು ಉತ್ತರ ಕರ್ನಾಟಕ ಸೈಡು ಭೂಮಿ ಪೂಜೆನ ಮಾಡ್ತಾರೆ. ಬಗೆ ಅಡುಗೆಗಳನ್ನ ಮಾಡಿ ಭೂಮಿಗೆ ಪೂಜೆನ ಮಾಡಿ, ಮತ್ತು ಹೊಲದಲ್ಲಿರುವಂಥ ಬನ್ನಿ ಮರಕ್ಕೂ ಕೂಡ, ಅಂದರೆ ಶಮಿ ಮರಕ್ಕೂ ಕೂಡ ಪೂಜೆನ ಸಲ್ಲಿಸಿ ಭೂಮಿ ತಾಯಿಗೆ ಕೃತಜ್ಞತೆ ಹೇಳುವ ಒಂದು ಅಮಾವಾಸ್ಯೆ. ಆದರೆ ಈ ಅಮಾವಾಸ್ಯೆಯನ್ನು ಸೋಮಾವತಿ ಅಮಾವಾಸ್ಯೆ ಅಂತೇಳಿ ಕರೀತಾರೆ. ಯಾಕಂದರೆ ವರ್ಷದ ಕೊನೆಯ ಅಮಾವಾಸ್ಯೆ ಇದಾಗಿರೋದ್ರಿಂದ ಮತ್ತು ಸೋಮವಾರ ಈ ಅಮಾವಾಸ್ಯೆ ಬಂದಿರೋದ್ರಿಂದ ಸೋಮಾವತಿ ಅಮಾವಾಸ್ಯೆ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆ ಈ ಅಮಾವಾಸ್ಯೆಯಂದು ಶಿವ ಮತ್ತು ವಿಷ್ಣುವಿಗೆ ಪೂಜೆ ಮಾಡುವುದು, ಶಿವ ಮತ್ತು ವಿಷ್ಣುವಿನ ಆರಾಧನೆ ಮಾಡುವುದರಿಂದ ಪುಣ್ಯ ಪ್ರಾಪ್ತಿ ಆಗುತ್ತೆ. ಹಾಗೆ ನಾವು ಏನು ಬೇಡಿಕೆಗಳನ್ನು ದೇವರಲ್ಲಿ ಕೇಳಿಕೊಂಡಿರ್ತೀವಿ ಆ ಬೇಡಿಕೆಗಳು ಪೂರೈಸುತ್ತೆ. ಹಾಗೆ ಸಂಪತ್ತು, ಆರೋಗ್ಯ, ಆಯುಷ್ಯ ವೃದ್ಧಿ ಆಗುತ್ತೆ ಅಂತಲೂ ಹೇಳಲಾಗುತ್ತದೆ. ಇನ್ನೊಂದು ಕಡೆ ಹೇಳೋದಾದರೆ, ಈ ಅಮಾವಾಸ್ಯೆಯಲ್ಲಿ ಪಿತೃಗಳನ್ನು ಪೂಜಿಸುವುದು ತುಂಬಾ ಮುಖ್ಯ. ಪಿತೃಗಳ ಆಶೀರ್ವಾದ ಕೂಡ ದೊರೆಯುತ್ತೆ ಅಂತ ಹೇಳಲಾಗುತ್ತದೆ. ಸೋಮಾವತಿ ಅಮಾವಾಸ್ಯೆಯನ್ನು ದೇವರು, ಅಂದರೆ ಬೆಳಗ್ಗೆ ಎದ್ದು ನಾವೇನು ತುಳಸಿ ಕಟ್ಟೆಗೆ ನಮಸ್ಕರಿಸ್ತೀವೋ ಅಲ್ಲಿ ದೇವಿ ಸೋಮಾವತಿಯನ್ನು ನೆನೆಸ್ಕೊಂಡು ತುಪ್ಪದ ದೀಪ ಹಚ್ಚುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳಲಾಗುತ್ತದೆ. ಪ್ರತಿ ಅಮಾವಾಸ್ಯೆಯು, ಅಂದರೆ ವರ್ಷದಲ್ಲಿ 12 ಅಮಾವಾಸ್ಯೆ ಕೂಡ ಬರುತ್ತದೆ. ಆ ಅಮಾವಾಸ್ಯೆಯಲ್ಲಿ ಈ ಒಂದು ಸೋಮಾವತಿ ಅಮಾವಾಸ್ಯೆಯನ್ನು ತುಂಬಾ ಪ್ರಮುಖವಾಗಿರುತ್ತೆ ಅಂತ ಹೇಳಲಾಗುತ್ತದೆ. ಹಾಗಾಗಿ ಈ ಅಮಾವಾಸ್ಯೆಯಲ್ಲಿ ವಿಷ್ಣು ದೇವರು ಹಾಗೆ ಶಿವನನ್ನು ಆರಾಧಿಸುವುದು ತುಂಬಾ ಪ್ರಾಮುಖ್ಯತೆ ಪಡೆದಿದೆ. ಅದೇ ರೀತಿಯಾಗಿ ನಮ್ಮ ಹಿರಿಯರು ಅಂದರೆ ಪಿತೃಗಳನ್ನು ಪೂಜಿಸುವುದು ತುಂಬಾ ಮುಖ್ಯ. ಹಾಗಾಗಿ ಅವರ ಆಶೀರ್ವಾದ, ದೇವರ ಆಶೀರ್ವಾದದ ಜೊತೆಗೆ ಪಿತೃಗಳ ಆಶೀರ್ವಾದವು ಕೂಡ ಬಹುಮುಖ್ಯವಾಗಿರುತ್ತದೆ ಅಂತ ಹೇಳಲಾಗುತ್ತೆ. ಅದೇ ರೀತಿಯಾಗಿ ಅವರನ್ನು ಪೂಜಿಸಿ ಅವರಿಗೆ ಒಂದು ಅನ್ನ ಪ್ರಸಾದವನ್ನು ಅವರಿಗೆ ನೈವೇದ್ಯ ಮಾಡುವುದರಿಂದ ಪುಣ್ಯ ಕೂಡ ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ಸುಖ, ಶಾಂತಿ, ಅಭಿವೃದ್ಧಿ ಹೊಂದುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಬೋರ್ಗೆ ಪೂಜೆ ಮಾಡ್ತೀವಿ, ಅಂದರೆ ಗಂಗಾ ಮಾತೆಯನ್ನು ಅಮಾವಾಸ್ಯೆ ದಿವಸ ಪೂಜೆ ಮಾಡೋ ಪದ್ಧತಿ ನಮ್ಮಲ್ಲಿದೆ. ಅದೇ ರೀತಿಯಾಗಿ ಆ ದಿನ ಬೋರನ್ನು ಅಂದರೆ ಸ್ಟಾರ್ಟ್ ಮಾಡಲ್ಲ, ನೀರನ್ನು ಯಾವುದೇ ರೀತಿಯಾಗಿ ಹೊಲಕ್ಕೆ ಬಿಡೋದಿಲ್ಲ. ಆ ಒಂದು ದಿವಸ ಬೋರನ್ನು ರಜೆ ಮಾಡಿ ಪೂಜೆ ಸಲ್ಲಿಸಿ ಗೌರವವನ್ನು ಗಂಗಾ ಮಾತೆಗೆ ಗೌರವವನ್ನು ಸಲ್ಲಿಸ್ತೀವಿ. ಈ ದಿನದಂದು, ಈ ಅಮಾವಾಸ್ಯೆ ದಿನದಂದು ಹೆಚ್ಚು ಜನ ಪವಿತ್ರ ಸ್ನಾನ ಕೂಡ ಮಾಡ್ತಾರೆ, ಗಂಗಾ ಸ್ನಾನವನ್ನು ಕೂಡ ಮಾಡ್ತಾರೆ ನದಿಗಳಿಗೆ ಹೋಗಿ. ಇದು ಒಂದು ಧನುರ್ಮಾಸ, ಈ ಸಮಯದಲ್ಲಿ ಧನುರ್ಮಾಸದ ಸಮಯದಲ್ಲಿ ಹೆಚ್ಚಾಗಿ ಚಳಿ ಇರುತ್ತೆ. ಹಾಗಾಗಿ ಈ ಎಳ್ಳಮಾವಾಸ್ಯೆ ನಮ್ಮ ಹಿರಿಯಕರರು ಯಾಕೆ ಮಾಡಿರ್ತಾರೆ ಅಂದರೆ, ಎಳ್ಳು ಎಣ್ಣೆ ಅಂಶ ಹೊಂದಿರುವಂಥದ್ದಾಗಿರೋದ್ರಿಂದ ಮತ್ತು ಶೇಂಗಾ ಕೂಡ ಎಣ್ಣೆ ಅಂಶ ಇರೋದರಿಂದ ಈ ದಿನದಂದು ಎಳ್ಳಮಾವಾಸ್ಯೆದಿಂದ ಬೆಲ್ಲದಿಂದ ಮಾಡಿದಂಥ ಆಹಾರವನ್ನು ಮನುಷ್ಯನು
ಅವನು ಊಟ ಮಾಡೋದು ಅಂದರೆ ಅವನ ದೈನಂದಿನ ಜೀವನದಲ್ಲಿ ಪ್ರತಿದಿನವೂ ಬೆಲ್ಲದ ಅಂಶ ತಿನ್ನೋಕ್ಕಾಗಿರಲಿಲ್ಲ ಅಂದರೂ ಪರವಾಗಿಲ್ಲ, ಈ ದಿನದಂದು ಅವನು ಆ ಬೆಲ್ಲದ ಅಂಶವನ್ನು ಅಂದರೆ ಕಬ್ಬಿಣ ಅಂಶ ಹೊಂದಿರುವಂಥ ಊಟನ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅನ್ನೋ ಒಂದು ವೈಜ್ಞಾನಿಕ ಕಾರಣವಾದರೆ ಈ ಒಂದು ಪೂಜೆಯ ರೂಪದಲ್ಲಿ ಅವನಿಗೆ ಒಳ್ಳೆಯ ಆಹಾರ ಸಿಗಲಿ ಅನ್ನೋ ಕಾರಣದಿಂದ ಈ ಹಬ್ಬಗಳನ್ನು ಆಚರಿಸಲಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಅಮಾವಾಸ್ಯೆಯಲ್ಲಿ ಪಿತೃದೋಷದ ಪಾಪಗಳಿಂದ ಮುಕ್ತವಾಗುವ ಒಂದು ಸದಾವಕಾಶ ಇರುತ್ತೆ. ಹಾಗಾಗಿ ಹಿರಿಯರಿಗೆ ಪೂಜೆ ಸಲ್ಲಿಸುವುದು ತುಂಬಾ ಮುಖ್ಯ. ಮತ್ತು ಮಾರ್ಗಶಿರ ಮಾಸ ಮುಗಿದು ಪುಷ್ಯ ಮಾಸ ಆರಂಭವಾಗುವಂಥ ಒಂದು ಸಮಯನೇ ಅಂತ ಹೇಳಿ ಕೂಡ ಹೇಳಲಾಗುತ್ತೆ. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕ ಸೈಡು ಈ ಅಮಾವಾಸ್ಯೆಯಂದು ಎಳ್ಳು ಹೋಳಿಗೆ, ಶೇಂಗಾ ಹೋಳಿಗೆ, ಕಡುಬು ಇನ್ನಿತರ ಬಗೆಯ ಸಿಹಿ ಖಾದ್ಯಗಳನ್ನು ಮಾಡಿ ದೇವರಿಗೆ ಪೂಜೆನ ಸಲ್ಲಿಸಲಾಗುತ್ತೆ. ಇಷ್ಟೆಲ್ಲ ಆದಮೇಲೆ ನಮ್ಮ ರೈತಾಪಿ ಜನರು, ಉತ್ತರ ಕರ್ನಾಟಕದ ಜನರು ಹೊಲಕ್ಕೆ ಹೋಗಿ ಬನ್ನಿ ಗಿಡಕ್ಕೆ ಪೂಜೆ ಮಾಡಿ ಅಲ್ಲಿ ಮಹಾಭಾರತದ ಪ್ರಕಾರ ಪಾಂಡವರನ್ನು ಇಟ್ಟು ಮತ್ತು ಕರ್ಣನಿಗೂ ಕೂಡ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಒಂದು ಕಾರಣ, ಪಂಚಭೂತಗಳಿಗೂ ಕೂಡ ಪೂಜೆಯನ್ನು ಮಾಡಿ ಭೂಮಿ ತಾಯಿಯನ್ನು ಗೌರವಿಸುವ ಒಂದು ಹಬ್ಬ ಇದಾಗಿದೆ ಅಂತಲೇ ಹೇಳ್ಬೋದು. ಇದೆಲ್ಲವೂ ಎಳ್ಳ ಅಮಾವಾಸ್ಯೆ ಅಥವಾ ಸೋಮಾವತಿಯ ಅಮಾವಾಸ್ಯೆಯ ಮಹತ್ವ ಹಾಗೂ ಪೂಜಾ ಹಿನ್ನೆಲೆ ಅಂತ ಹೇಳ್ತಾ ಇದ್ದೇನೆ. ಈ ಪೂಜೆ ಹಿಂದೆ ಮಹಾಭಾರತದ ಮಹತ್ವವು ಕೂಡ ನಮ್ಮ ರೈತಾಪಿ ಜನರು ಆಚರಿಸ್ತಾರೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.